ಈ ಹಿಂದೆ ಒಂದು ಮಾತು ಹೇಳೋರು, ಆರ್ತಿಗೊಂದು ಮಗು ಕೀರ್ತಿಗೊಂದು ಮಗು, 2 ಮಕ್ಕಳಿದ್ರೆ ಸಾಕಪ್ಪ, ಮನೆ ಉದ್ಧಾರ ಆಗುತ್ತೆ, ದೇಶ ಉದ್ಧಾರ ಆಗುತ್ತೆ, ಈ ರೀತಿಯಾದಂಥ ಒಂದು ಮಾತುಗಳಿತ್ತು. ಆದರೆ ಈಗ 3 ಮಕ್ಕಳು ಬೇಕಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಯಾಕೆ ಆ ಪ್ರಶ್ನೆ ಉದ್ಭವ ಆಗಿದೆ ಅಂದರೆ, RSS ಕರೆ ಕೊಟ್ಟಿದೆ, 3 ಮಕ್ಕಳು ಬೇಕು, 3 ಮಕ್ಕಳನ್ನ ಮಾಡ್ಕೊಳ್ಳಿ. ಯಾರಿಗೆ ಕರೆ ಕೊಟ್ಟರು? ಹಾಗಾದ್ರೆ ಯಾರು ಕರೆ ಕೊಟ್ಟರು? ಇದರಿಂದ ಏನಾಗುತ್ತೆ? ಇದು ಕೂಡ ದ್ವೇಷದ ರಾಜಕಾರಣದ ಒಂದು ಭಾಗವ, ಅಥವಾ ಇದರಿಂದ ದೇಶ ಉದ್ಧಾರ ಮಾಡುವಂತ ಏನಾದರೂ ಆಲೋಚನೆಗಳಿದೆಯಾ? ಅಥವಾ ಈಗಿರೋ ಪಾಪ್ಯುಲೇಷನ್ನೇ ತಡ್ಕೊಳಕ್ಕಾಗ್ತಾ ಇಲ್ಲ, ಈಗಿರೋ ಫೆಸಿಲಿಟೀಸನ್ನು ಕೊಡೋಕ್ಕಾಗ್ತಾ ಇಲ್ಲ, ಏನು ಮೆಸೇಜನ್ನು ಕನ್ವೆ ಮಾಡಕ್ಕೆ ಹೊರಟಿದ್ದಾರೆ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಈಗ ಸದ್ಯದ ಟಾಪಿಕ್ನಲ್ಲಿ 3 ಮಕ್ಕಳು ಬೇಕಾ? ಪೋಷಕರೇ 3 ಮಕ್ಕಳನ್ನ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಮಕ್ಕಳ ವಿಚಾರ. ಈ ಹಿಂದೆ ಆರ್ತಿಗೊಂದು ಕೀರ್ತಿಗೊಂದು ಮಗು ಇದ್ರೆ ಸಾಕಪ್ಪ ಅಂತ ಇತ್ತು. ಈಗ RSS ಹೇಳ್ತಾ ಇದೆ ಮಾಡ್ಕೊಳ್ಳಿ 3 ಮಗು ಅಂತ. ಈ ಹಿಂದೆ ಆರ್ತಿಗೊಂದು ಕೀರ್ತಿಗೊಂದು ಮಗು, ಈಗ RSS ಹೇಳ್ತಾ ಇದೆ ಮಾಡಿಕೊಳ್ಳಿ 3 ಮಗು. 1 ಬೇಕು 2 ಸಾಕು ಅಂತ ಇದ್ದಾರೆ ಪೋಷಕರು. RSS ಮುಖ್ಯಸ್ಥ ಭಾಗವತ್ ಈ ಸಲಹೆ ನೀಡಿದ್ಯಾಕೆ? 3 ಮಕ್ಕಳು ಬೇಕಾ ಅನ್ನೋದ್ರ ಬಗ್ಗೆ ಪರ ವಿರುದ್ಧ ಈಗ ಚರ್ಚೆ ಆಗ್ತಾ ಇದೆ. ದುಡ್ದು ಸಾಕೋರಿಗೆ ಗೊತ್ತಿರುತ್ತೆ ನಮ್ಮನೆಗೆ ಎಷ್ಟು ಮಕ್ಕಳು ಬೇಕು ಅಂತ, ಅದು ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. ನೋಡಿ, ಒಂದ್ ಕಡೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಳದಿಂದ ಆತಂಕ ಕೂಡ ಶುರು ಆಗ್ತದೆ. ಯಾಕೆಂದ್ರೆ ಹಿಂದೂಗಳಿಗಿರುವಂತಹ ಒಂದು ದೇಶ ಅಥವಾ ಒಂದು ರಾಷ್ಟ್ರ ಅಂದ್ರೆ ಅದು ಭಾರತ. ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಅಫ್ಕೋರ್ಸ್ ಭಾರತೀಯರಲ್ಲಿ ಅಥವಾ ಹಿಂದೂಗಳಲ್ಲಿ ಆತಂಕ ತಪ್ಪಿದ್ದಲ್ಲ, ಆತಂಕ ಇದ್ದೇ ಇದೆ. ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮುಸ್ಲಿಂ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಇದು ಕೂಡ ಈ ಒಂದು ಸ್ಟೇಟ್ಮೆಂಟ್ಗೆ ಕಾರಣ ಇರಬಹುದು ಅಂಡ್ ಆತಂಕಕ್ಕೂ ಕಾರಣ ಆಗಿದೆ. ದೇಶಾದ್ಯಂತ ಈ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆ ನಡೀತಾ ಇದೆ. ಎಲೆಕ್ಷನ್ ಪ್ರಚಾರದ ವೇಳೆ ಮೋದಿ ಸಹ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾ ಇರೋ ಬಗ್ಗೆ ಪರೋಕ್ಷ ಕಿಡಿ ಕೂಡ ಕಾಡಿದ್ರು. ಇದೀಗ RSS ಸರಸಂಘ ಚಾಲಕರಿಂದ ಮತ್ತದೇ ಸ್ಟೇಟ್ಮೆಂಟು. ಸಮಾಜದ ಉಳಿವಿಗೆ 2:1 ಅನುಪಾತದಲ್ಲಿ ಮಕ್ಕಳನ್ನ ಹೊಂದಬೇಕು, ಕನಿಷ್ಠ 3 ಮಕ್ಕಳು ಇರಬೇಕು ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ಹಾಗಾದ್ರೆ ಮೋಹನ್ ಭಾಗವತ್ ಏನ್ ಮಾತನಾಡಿದ್ದಾರೆ, ಈ ಹಿಂದೆ ಮೋದಿ ಅವರು ಏನ್ ಹೇಳಿದ್ರು ಕೇಳಿಸ್ಕೊಂಬರೋಣ. कमी होते फार चिंता चिंतेचा विषय आहे. त्याचं कारण हे शास्त्र, लोकसंख्या शास्त्र जे आधुनिक ते असं सांगतं की 2.1च्या खाली जायला लागलो तर तो समाजच नष्ट होतो, पृथ्वीच्या पाठीवर तो राहत नाही. कोणी त्याला मारेल असं नाही, तो काही नसलं संकट तरी तो समाज नष्ट होतो, पुढे चालत नाही. अनेक भाषा अशा नष्ट झाल्या, अनेक समाज असे नष्ट झाले. 2.1च्या खाली येताना आपल्या देशाची जनसंख्या नीती 1998 वगैरे मध्ये ठरली का 2002 मध्ये ठरली, साल माहित नाही मला, पण त्याच्यातही असं सांगतात की 2.1च्या खाली नको. 2.1 म्हणजे 0.1 तर माणूस जन्मत नाही ना कधी, 2 पेक्षा जास्ती पाहिजे, 3 पाहिजे कमीत कमी, असं शास्त्र सांगतं. पण ही संख्या ही याकरता महत्वाची आहे की टिकलं पाहिजे की नाही, टिकलं पाहिजे असं आपल्याला सगळ्यांना वाटतं, कारण ते आपलं आहे. ते किती चांगलं आहे वाईट आहे हे मूल्यांकन नंतर असतं, ते आपलं आहे. आपण कुटुंबात हेच शिकतो ना. और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे, घुसपैठियों को बांटेंगे. और पहले जब उनकी सरकार थी उन्होंने कहा था कि देश ದಕ್ಷಿಣ ಭಾರತದವರು ಅತಿ ಹೆಚ್ಚು ಮಕ್ಕಳನ್ನ ಹೊಂದಬೇಕು ಅನ್ನುವಂತಹ ಕರೆಯನ್ನ ಈ ಹಿಂದೆ 2 ರಾಜ್ಯಗಳ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಹಿಂದೆಯೇ ಕರೆ ನೀಡಿದ್ರು ದಕ್ಷಿಣ ಭಾರತದ 2 ರಾಜ್ಯಗಳ ಸಿಎಂಗಳು, ದಕ್ಷಿಣ ಭಾರತೀಯರು ಹೆಚ್ಚು ಮಕ್ಕಳನ್ನ ಹೊಂದಬೇಕು ಅಂತ. ತಮಿಳುನಾಡು ಸಿಎಂ ಸ್ಟಾಲಿನ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಮಿತಿ ಮೀರಿದ ಜನಸಂಖ್ಯೆ, ಮುಂದಿನ ರಾಜಕೀಯ ದಿಕ್ಕುದೆಸೆ ಬದಲಿಸುತ್ತೆ ಈ ಜನಸಂಖ್ಯೆಯ ಮಿತಿ. ಕ್ಷೇತ್ರ ಪುನರ್ವಿಂಗಡಣೆ ವೇಳೆ ಹೆಚ್ಚು ಜನಸಂಖ್ಯೆ ಇದ್ರೆ ಅನುಕೂಲ, ಅಲ್ಲೂ ರಾಜಕೀಯ. ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳು ಹೆಚ್ಚಾದ್ರೆ ಅನುದಾನ ಹೆಚ್ಚು ಸಿಗುತ್ತೆ. ಅಭಿವೃದ್ಧಿ ದೃಷ್ಟಿಯಿಂದ ಅನುದಾನ ಹೆಚ್ಚು ಪಡೆಯುವುದು ಅಗತ್ಯ ಇದೆ. ರಾಜಕೀಯ ದೃಷ್ಟಿಕೋನದಿಂದ ಹೇಳಿಕೆಯನ್ನ ನೀಡಿದ್ರು ಇಬ್ರು ಸಿಎಂಗಳು.
ಸಿಎಂ ನಾಯ್ಡು ಮತ್ತು ಸ್ಟಾಲಿನ್ ಹೇಳಿಕೆಗೆ ಸಹ ಚರ್ಚೆಗೆ ಗ್ರಾಸವಾಗಿತ್ತು. ಆ ಹೇಳಿಕೆ, ಅಂದಿನ ಅವರಿಬ್ಬರ ಹೇಳಿಕೆ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಎಲ್ಲವನ್ನ ಕೂಡ ಬರೀ ರಾಜಕೀಯದ ರೀತಿಯಿಂದಲೇ ಯೋಚನೆ ಮಾಡಿಬಿಟ್ರೆ ಪರಿಸ್ಥಿತಿ ರೀತಿಯಿಂದ ಯಾರು ಯೋಚನೆ ಮಾಡೋಕ್ಕಾಗತ್ತೆ? ಆ ಕಾನ್ಸ್ಟಿಟ್ಯೂಯನ್ಸಿ ಎಕ್ಸ್ಟ್ರಾ ಆಗ್ಬೋದು, ಅಥವಾ ಕ್ಷೇತ್ರ ವಿಂಗಡಣೆ, ಮತ್ತೊಂದು ಮಗದೊಂದು, ಅನುದಾನಕ್ಕೆ ಹೆಚ್ಚು ಹಣ ಸಿಗುತ್ತೆ ಅನ್ನೋ ರೀತಿನೇ ಯೋಚನೆ ಮಾಡಿಬಿಟ್ರೆ ದುಡಿದು ಸಾಕೋ ಯೋಗ್ಯತೆ ಬೇಕಲ್ಲ, ಕೆಲಸ ಸಿಗ್ಬೇಕಲ್ಲ, ನಿರುದ್ಯೋಗ ಸಮಸ್ಯೆ ಇದೆ. ಇವತ್ತು ಮನೇಲಿ ಇಬ್ರು ಮಕ್ಳಿದ್ರೆ ಸರಿಯಾಗಿ ಇಬ್ರು ಮಕ್ಳು ಊಟ ಹಾಕಕ್ಕಾಗ್ತಾ ಇಲ್ಲ. ಜನಸಂಖ್ಯೆ ನಿಯಂತ್ರಣದಿಂದ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಚೀನಾ. ದುಡಿಯೋ ಕೈಗಳಿಲ್ಲದೆ, ಯುವ ಜನಾಂಗ ಇಲ್ಲದೆ ಸಂಕಷ್ಟ ಎದುರಿಸ್ತಾ ಇದೆ. ಚೀನಾ ಮಾತ್ರವಲ್ಲ, ಜಪಾನ್, ಯುರೋಪ್, ರಷ್ಯಾದಲ್ಲೂ ಕೂಡ ಇದೇ ಸಮಸ್ಯೆ ಇದೆ. ಹೆಚ್ಚು ಮಕ್ಕಳನ್ನ ಮಾಡಿಕೊಳ್ಳುವಂತೆ ಆ ದೇಶಗಳಲ್ಲಿ ಸಲಹೆ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಭಾರತದಲ್ಲಿ ಇರೋ ಜನಸಂಖ್ಯೆಗೆ ಕೆಲಸ ಇಲ್ಲ. ಉಕ್ರೇನ್ ಯುದ್ಧದ ಬಳಿಕ ರಷ್ಯಾದಲ್ಲಿ ಭಾರಿ ತಾಪತ್ರಯ ಉಂಟಾಗಿದೆ. ಹೆಚ್ಚು ಮಕ್ಕಳನ್ನ ಹೊಂದಬೇಕು ಅಂತ ರಷ್ಯಾದಲ್ಲಿ ಭಾರಿ ಆಫರ್ ಅನ್ನ ಕೂಡ ಕೊಡ್ಲಾಗ್ತಾ ಇದೆಯಂತೆ. ಬೇರೆ ದೇಶಗಳನ್ನ ನಾವು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ, ಆದ್ರೆ ಯಾವುದರಲ್ಲಿ ಕಂಪೇರ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಅಂಡ್ ಮೋಹನ್ ಭಾಗವತ್ ಅವರ ಈ ಸ್ಟೇಟ್ಮೆಂಟು ಕೇವಲ ರಾಜಕೀಯ ಪ್ರೇರಿತವ? ಮುಸ್ಲಿಮರು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಹಾಗಾಗಿ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಆಗ್ಬೇಕು, ಹಾಗಾಗಿ 3 ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಸ್ಟೇಟ್ಮೆಂಟ್ ಇದು? ಅಥವಾ ಎಸ್, ನಾನು ಚರ್ಚೆ ಮಾಡ್ತೀನಿ ಇದ್ರ ಬಗ್ಗೆ. ನಾಗರಾಜ್ ಜಿ, ಏನ್ ಹೇಳ್ತೀರಿ ನಿಮ್ಮ RSS ನ ಈ ಸ್ಟೇಟ್ಮೆಂಟು? ಅಫ್ಕೋರ್ಸ್ ನನಗೆ ಅನ್ಸೋ ಪ್ರಕಾರ ನೀವು ಅದನ್ನು ಸಮರ್ಥಿಸ್ಕೊಳ್ತೀರಿ ಅಂತ ಅನ್ಕೊಂಡಿದ್ದೀನಿ. ಖಂಡಿತವಾಗಿ RSSನ ಪರಮ ಪೂಜ್ಯ ಭಾಗವತಜಿಯವರ ಹೇಳಿಕೆಯಲ್ಲಿ ಯಾವ ತಪ್ಪೂ ಇಲ್ಲ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರು, ಪೂಜ್ಯ ಅಂಬೇಡ್ಕರ್ ಅವರು ಇದೇ ಮಾತನ್ನು ದಿ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕದಲ್ಲಿ ಬರೆದಿದ್ದಾರೆ. ಒಂದು ಮಾತನ್ನು ಬರೆದಿದ್ದಾರೆ. ಈ ಭಾರತ ದೇಶದಲ್ಲಿ ಸಂಪೂರ್ಣ ಶಾಂತಿ, ಐಕ್ಯತೆ ಮತ್ತು ಒಳ್ಳೆತನ ಇರಬೇಕು ಅಂತ ಹೇಳಿದರೆ, ಇಲ್ಲಿಯ ಅಲ್ಪಸಂಖ್ಯಾತರ ವರ್ಗಾವಣೆ, ಕೋಮು ಶಾಂತಿ ಇರಬೇಕು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಸಂಪೂರ್ಣ ವರ್ಗಾವಣೆ ಆಗಬೇಕು ಅನ್ನುವಂಥ ಮಾತನ್ನು ಅಂಬೇಡ್ಕರ್ ಅವರು ಪ್ರತಿಪಾದಿಸಿದರು. ಯಾವಾಗ 1947ರಲ್ಲಿ ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಡಿವೈಡ್ ಆಯಿತೋ, ಅಂದರೆ ಮುಸ್ಲಿಮರಿಗಾಗಿ ಪಾಕಿಸ್ತಾನ ಅಂತ ಇತ್ತೋ, ಆದ್ದರಿಂದ ಆ ಸಂದರ್ಭದಲ್ಲಿ ಇಲ್ಲಿರುವಂಥ ಅಲ್ಪಸಂಖ್ಯಾತರನ್ನು ಅಲ್ಲಿ ಕಳಿಸಬೇಕು ಅಂತ ಹೇಳೋದು ಇದು ನಮ್ಮ ಅಭಿಪ್ರಾಯ ಅಲ್ಲ, ಅಂಬೇಡ್ಕರ್ ಅವರ ಅಭಿಪ್ರಾಯ ಆಗಿತ್ತು. 1976ರಲ್ಲಿ ಏನು 1950ರಲ್ಲಿ ಈ ದೇಶಕ್ಕೆ ಸಂವಿಧಾನ ಬಂತು, ಆ ಸಂದರ್ಭದಲ್ಲಿ ಸೆಕ್ಯುಲರ್ ಅನ್ನುವಂಥ ಶಬ್ದ ನಮ್ಮ ಪ್ರಿಯಾಂಬಲ್ನೊಳಗೆ ಇರಲಿಲ್ಲ. 1976ರಲ್ಲಿ 42ನೇ ತಿದ್ದುಪಡಿಯನ್ನು ತಂದಾಗ ಹಿಂದೂ ರಾಷ್ಟ್ರವಾಗಿರುವಂತಹ ಭಾರತವನ್ನು ಸೆಕ್ಯುಲರ್ ರಾಷ್ಟ್ರ ಅಂತ ಮಾಡಿದವರು ಯಾರೋ ಕೇಳಿದ್ರೆ ಇಂದಿರಾ ಗಾಂಧಿ. ಅಲ್ಲಿಂದ ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೆದುಕೊಂಡು ಬಂತು. ಭಾರತದಲ್ಲಿ ವಾಸಿಸುವಂತ ಎಲ್ಲ ಪ್ರಜೆಗಳಿಗೂ ಸಮಾನ ಪಾಲು, ಸಮಪಾಲು, ಸಮಬಾಳು ಇದೆ ಎನ್ನುವುದನ್ನು ಭಾರತೀಯ ಜನತಾ ಪಕ್ಷವೂ ಸಹಿತ ಒಪ್ಪುತ್ತದೆ, ಖಂಡಿತವಾಗಿ ಒಪ್ಪುತ್ತದೆ. ನಾನು ನಿಮಗೆ ಒಂದಿಷ್ಟು ರೇಷಿಯೋಗಳನ್ನು ಈಗ ಕೊಟ್ಟುಬಿಡ್ತೇನೆ. 1951ರಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲಿಯ ಪಾಪ್ಯುಲೇಷನ್, ಜನಸಂಖ್ಯೆಯ ಒಂದು ಲೆಕ್ಕಾಚಾರ ಆದಾಗ 14.6 ಇರುವಂಥ ಹಿಂದೂಗಳು ಇವತ್ತು ಎಷ್ಟಿದ್ದಾರೆ ಗೊತ್ತಾ? ಪಾಕಿಸ್ತಾನದಲ್ಲಿ ಕೇವಲ 1.8. ಇದನ್ನೇ ನಾನು ಬಾಂಗ್ಲಾದೇಶಕ್ಕೆ ತಗೊಬಂದ್ಬಿಡ್ತೀನಿ. 1901ರಲ್ಲಿ ನೀವು ಕಾಗದ ಪತ್ರಗಳನ್ನು ತೆಗೆದು ನೋಡಿ, 33% ಇರುವಂಥ ಹಿಂದೂಗಳು, 1951ರಲ್ಲಿ 28% ಇದ್ದಂಥ ಹಿಂದೂಗಳು, ಈಗ 2022ರಲ್ಲಿ 7.95% ಹಿಂದೂಗಳಾಗಿದ್ದಾರೆ. ಅಂದರೆ ಈಗ ಭಾರತಕ್ಕೆ ಬಂದ್ಬಿಡೋಣ. ಭಾರತದಲ್ಲಿ ಈ ಸ್ವಾತಂತ್ರ್ಯ ಸಿಕ್ಕಿರುವಂತಹ ಸಂದರ್ಭದಲ್ಲಿ 9.8 ಇದ್ದಂತಹ ಮುಸ್ಲಿಮರು ಈಗ ಎಷ್ಟಿದ್ದಾರೆ ಕೇಳಿದ್ರೆ 2011ರ ಜನಗಣತಿಯ ಪ್ರಕಾರ, ಈಗ ನಾವು 2024ರಲ್ಲಿ ಇದ್ದೀವಿ, ಇನ್ನೂ ಹೆಚ್ಚಾಗ್ತದೆ, 14.8 ಇದ್ದಾರೆ. ಒಂದು ಮಾತ್ರ ಸತ್ಯ, ಭಾರತದಲ್ಲಿ ಅಲ್ಪಸಂಖ್ಯಾತರು ಗಣನೀಯವಾಗಿ ಹೆಚ್ಚಾಗಿದ್ದಾರೆ, ಗಣನೀಯವಾಗಿ ಅವರ ರೇಷಿಯೋ ಹೆಚ್ಚಾಗಿದೆ. ಪಾಕಿಸ್ತಾನ ಮತ್ತು ಬಂಗಾಳದಲ್ಲಿ ಅಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳು ಗಣನೀಯವಾಗಿ ಕಡಿಮೆಯಾಗಿದ್ದಾರೆ. ಇದು ಯಾವ ಲೆಕ್ಕಾಚಾರ? ಈಗ ಜನಸಂಖ್ಯೆ ಹಿಂದೂಗಳದು ಮುಸ್ಲಿಮರದು ಏರಿಕೆ ಆಗ್ತಾ ಇದೆ ಅಥವಾ ಇಳಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಆಯಾ ದೇಶದ ಆಡಳಿತ, ಅಲ್ಲಿಯ ವಸ್ತುಸ್ಥಿತಿಗಳು, ಅಲ್ಲಿಯ ಆಹಾರ, ಅಲ್ಲಿಯ ಫರ್ಟಿಲಿಟಿ, ಇವುಗಳನ್ನು ಹೋಲಿಸಿ ನೋಡಿದಾಗ ಏಕ ಪ್ರಮಾಣದಲ್ಲಿ ಹೆಚ್ಚಾಗಬೇಕು, ಏಕ ಪ್ರಮಾಣದಲ್ಲಿ ಕಡಿಮೆ ಆಗಬೇಕು. ಭಾರತದಲ್ಲಿ ಹೆಚ್ಚಾಗ್ತದೆ ಮುಸ್ಲಿಂ ಜನಸಂಖ್ಯೆ,
ಪಾಕಿಸ್ತಾನ ಮತ್ತು ಬಾಂಗ್ಲಾದಲ್ಲಿ ಹಿಂದೂಗಳ ಜನಸಂಖ್ಯೆ ಅಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಕಡಿಮೆ ಆಗ್ತದೆ. ಭಾರತದಲ್ಲಿ ಹಿಂದೂಗಳು ಎಷ್ಟು ಇದ್ರು ಅಂತ ಕೇಳಿದ್ರೆ ಈಗ 1951ರಲ್ಲಿ 84.1% ಹಿಂದೂಗಳಿದ್ರು. ಆದರೆ ಇವತ್ತು 2011ರಲ್ಲಿ 2024 ಅಲ್ಲ 2011ರಲ್ಲಿ 79.8 ಹಿಂದೂಗಳು ಕಡಿಮೆಯಾಗಿದ್ದಾರೆ. ಆದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದಾರೆ. ಈಗ ನಾನು ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ ಸಂವಿಧಾನ ಸೆಕ್ಯುಲರ್ ಅನ್ನುವಂಥ ಶಬ್ದ ಇಲ್ಲದೆ ಹಿಂದೂಗಳಿಗಾಗಿ ಇದ್ದಂಥ ಒಂದು ರಾಷ್ಟ್ರ, ಯಾಕಂತ ಹೇಳಿದ್ರೆ ಪಾಕಿಸ್ತಾನ ನಿರ್ಮಾಣ ಆಗಿರುವುದು ಮುಸ್ಲಿಮರಿಗಾಗಿ ಧರ್ಮದ ಆಧಾರಿತವಾಗಿ ಮಾಡಿರತಕ್ಕಂಥದ್ದು. ಅಂಬೇಡ್ಕರ್ ಅವರು ಅದನ್ನೇ ಹೇಳ್ತಾರೆ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕದಲ್ಲಿ. ಈ ರೀತಿ ಗಣನೀಯವಾಗಿ ಒಂದು ಜನಸಂಖ್ಯೆ ಕಡಿಮೆ ಆಗ್ತಾ ಬಂದು ಅಲ್ಪಸಂಖ್ಯಾತರು ಗಣನೀಯವಾಗಿ ಹೆಚ್ಚಾಗ್ತಾ ಇದ್ದಾರೆ. ನೋಡಿ ಮೇಡಮ್, ಈ ದೇಶದ ಸಂಸ್ಕೃತಿ ನೆಲೆ ನಿಂತಿರುವುದು ಇದು ಹಿಂದೂ ಸಂಸ್ಕೃತಿಯ ಮೇಲೆ. ರಾಮ ನಮ್ಮ ಪೂರ್ವಜ. ನಾವು ನದಿಗಳನ್ನ, ಪರ್ವತವನ್ನ, ಗಿಡಗಳನ್ನ ದೇವರು ಅಂತ ಭಾವಿಸ್ತೀವಿ, ತಂದೆ ತಾಯಿಯರನ್ನ ದೇವರು ಅಂತ ಭಾವಿಸ್ತೀವಿ, ಈ ನೆಲದ ಮಣ್ಣನ್ನ ದೇವರು ಅಂತ ಹೇಳಿ ಕೈ ಮುಗಿತೀವಿ. ಇಂತಹ ಸಂಸ್ಕೃತಿ ಇರುವಂತ ಭಾರತ ದೇಶವೇ ನಮ್ಮದಾಗಬೇಕು ಅನ್ನೋದು ಬಿಟ್ರೆ ನಾವು ಕೇವಲ ಭಗವಾನ್ ಅವನನ್ನು ಮಾತ್ರ ಪ್ರಾರ್ಥಿಸುವುದಿಲ್ಲ. ಓನ್ಲಿ ಒನ್ ಅಂತ ಏನು ಹೇಳ್ತೀವಲ್ಲ, ನಮಗೆ ನಮ್ಮ ಮಣ್ಣು ಸಹಿತ ದೇವರು, ಕಲ್ಲು ಸಹಿತ ದೇವರು, ಗಿಡವು ದೇವರು. ಇಂತಹ ಒಂದು ಸಂಸ್ಕೃತಿ ಭಾರತದಲ್ಲಿ ಇರಬೇಕು ಅಂದ್ರೆ ಹಿಂದೂಗಳ ಜನಸಂಖ್ಯೆ ಖಂಡಿತವಾಗಿ ಹೆಚ್ಚಾಗಲೇಬೇಕು. ಮೋಹನ್ ಭಾಗವತ್ ಜಿ ಅವರು ಹೇಳಿದ್ರಲ್ಲಿ ಯಾವ ತಪ್ಪು ಸಹಿತ ಇಲ್ಲ. ನಾನು ಚರ್ಚೆ ಮಾಡ್ತೀನಿ ಅದ್ರ ಬಗ್ಗೆ. ಮಹಾಂತೇಶ್ ಮಾತಾಡಿ. ನೋಡಿ ಮೇಡಮ್, ಈಗ ಈ ದೇಶದ ಜನಸಂಖ್ಯೆಯನ್ನು ಗಮನಿಸ್ತಾ ಹೋದರೆ ನಾವು ಈ ದೇಶದಲ್ಲಿರುವ ಪ್ರಜೆಗಳಿಗೆ ಭಾರತ ಸಂವಿಧಾನ, ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಒಪ್ಕೊಂಡಿದ್ದೀವಿ. ಇದನ್ನು ಒಪ್ಕೊಂಡು ಯಾರು ಇರಬೇಕು ಅವ್ರು ಇರೋಕ್ಕೆ ಒಪ್ಕೊಂಡು ಇಲ್ಲಿರಲಿ. ಆದರೆ ನೇರವಾಗಿ ನಾನು ಹೇಳೋದಷ್ಟೇ, ಅಲ್ಪಸಂಖ್ಯಾತರನ್ನು ಕಡೆಗಣಿಸಬೇಕೋ ಬೇಡೋದು ಬೇರೆ ವಿಚಾರ. ಆದರೆ ಅವರಿಗೆ ಕಾನೂನುಗಳನ್ನು ತೆಗೆದುಕೊಂಡು ಬರ್ರಿ. ಈ ನೆಲದ ಕಾನೂನನ್ನು ಯಾರು ಒಪ್ಕೊತಾರೆ ಅವರು ಈ ದೇಶದಲ್ಲಿ ಇರ್ಬೋದು. ಈ ಕಾನೂನನ್ನು ಒಪ್ಪದೇ ಇರೋದು ಈ ದೇಶ ಬಿಟ್ಟು ಹೋಗ್ಬೋದು. ಆ ಕಾನೂನನ್ನು ತೆಗೆದುಕೊಂಡು ಬರ್ರಿ. ಮೋಹನ್ ಭಾಗವತರು ಅಂಬೇಡ್ಕರ್ ಅವರ ಈ ದೇಶಕ್ಕಾಗಿ ಹೋರಾಡಿದಾರ? ದೇಶ ಸ್ವತಂತ್ರವನ್ನು ತಂದು ಕೊಟ್ರ? ದಯವಿಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದೀರಾ? ಅಂಬೇಡ್ಕರ್ ಅವರು ನಮಗೆ ಪೂಜ್ಯರು, ನಾವು ಅದೇ ರೀತಿ ಮೋಹನ್ ಭಾಗವತರು ಸಹಿತ ಇರ್ಬೋದ್ರಿ. ನಮಗೆ ಪೂಜ್ಯರೇ. ನಮಗೆ ಅಂಬೇಡ್ಕರ್ ಅಲ್ಲ ಅವರು, ಈ ನಮಗೆ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿಲ್ಲ ಅವರು. ನೇರವಾಗಿ 1-2 ಮಗುವನ್ನೇ ಸಾಕೋದು ಸಮಸ್ಯೆ ಆಗ್ತಾ ಇದೆ. ಅವರಿಗೆ ಊಟ ಹಾಕೋದಾಗ್ತಾ ಇಲ್ಲ, ಅವ್ರಿಗೆ ಆರೋಗ್ಯ, ಅವರ ದೇಹದ ಅಡತೆ, ಅವರ ದೈಹಿಕ ದೈನಂದಿನ, ಅದರ ಜೊತೆಗೆ ಅವರಿಗೆ ಉದ್ಯೋಗ ಸಮಸ್ಯೆಯನ್ನ ಎಲ್ಲ ಹೋಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ 3 ಮಕ್ಕಳನ್ನು ಕೊಡಿ, 4 ಮಕ್ಕಳನ್ನು ಕೊಟ್ಟು ಎಲ್ಲಿ ಕಳಿಸ್ತೀರಾ? ಅನಾರೋಗ್ಯ ಮಕ್ಕಳಾಗಿ ದೇಶವನ್ನ ಮತ್ತೊಂದು ಸ್ಥಿತಿಗೆ ಒಯ್ಯುವಂತ ವ್ಯವಸ್ಥೆ ಆಗ್ಬಾರ್ದು. ಆದ್ರೆ ಮುಸ್ಲಿಮನ್ನ ವಿರೋಧ ಮಾಡೋದಾದ್ರೆ ಅವ್ರಿಗೊಂದು ಕಾನೂನು ತೆಗೆದುಕೊಂಡ್ ಬನ್ನಿ. ಈ ದೇಶದ ಕಾನೂನಲ್ಲಿ ಅವ್ರಿಗೊಂದು ಕಟ್ಟಳೆಯನ್ನು ಹಾಕಿ, ಆ ಕಟ್ಟಳೆಗೆ ಅಭಿಪ್ರಾಯಕ್ಕೆ ಒಪ್ಕೊಂಡ್ರೆ ಅಲ್ಪಸಂಖ್ಯಾತರಿರ್ಬೋದು, ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಇರ್ಬೋದು. ಅವನಿಗೆ ಈ ಕಟ್ಟಳೆಗಳನ್ನ ಮಾಡಿ, ಈ ಕಟ್ಟಳೆ ನಿಟ್ಟಿನಲ್ಲಿ ನೀವು ಇರ್ತಿದ್ರೆ ಈ ದೇಶದಲ್ಲಿ ಏನಿಲ್ಲ, ಅದು ಕಿತ್ಕೊಂಡೋಗಿ ಯಾವನೇ ಆಗಿರಲಿ ಅನ್ನೋದನ್ನ ಸ್ಪಷ್ಟ.